ನಮಸ್ಕಾರ ಕನ್ನಡಿಗರೇ. ನೋಡಿ ಹೀರೆಕಾಯಿ ಎಣ್ಗಾಯಿ ಎಷ್ಟೊಂದು ಸೊಗಸಾಗಿದೆ. ಈ ತರಹ ಮಹಾರಾಷ್ಟ್ರೀಯನ್ ಪದ್ಧತಿಯಲ್ಲಿ ನಾವು ಇಂದು ಎಣ್ಗಾಯಿ ಮಾಡೋಕ್ಕೆ ಕಲಿಯೋಣ. ಮಾಡಿದ ಈ ರೀತಿ ನೀವು ಮಾಡಿ ನೋಡಿ. ನೀವು ನಿಜವಾಗ್ಲೂ ಫ್ರೆಂಡ್ ಹೀರೆಕಾಯಿ ಎಣ್ಗಾಯಿ ಒಂದು ವಾರದಲ್ಲಿ ಒಮ್ಮೆ ಮಾಡಿ ತಿಂತೀರಾ. ಇಷ್ಟೊಂದು ಟೇಸ್ಟ್ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಸಂಚತಾಸ್ ರೆಸಿಪಿಯಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡೋದಂತ ನೋಡೋಣ. ನಾನು ಅರ್ಧ kg ಇಲ್ಲಿ ಹೀರೆಕಾಯಿ ತೆಗೆದುಕೊಂಡೇನೆ. ಇವನ್ನ ಚೆನ್ನಾಗಿ ಕ್ಲೀನಾಗಿ ತೊಳೆದು ಈ ತರಹ ಇದ್ರ ಮೇಲಿನ ಈ ಸಪ್ಪೆಯನ್ನು ತೆಗೆದು ಹಾಕೋಣ. ಈ ಸೈಡಲ್ಲಿರುವ ಈ ವೇಸ್ಟೇಜನ್ನು ಇದನ್ನು ಕಟ್ ಮಾಡೋಣ. ಕಟ್ ಮಾಡಿ ಈ ತರಹ ಪೀಸ್ ಮಾಡ್ಕೊಳ್ಳಿ. ಇಷ್ಟು ಸೈಜ್ ಇದ್ದರೆ ನಡೆಯುತ್ತೆ. ಈ ಸೈಜಲ್ಲಿ ಪೀಸ್ ಮಾಡಿ, ಅಂದರೆ ಎಣ್ಗಾಯಿ ಮಾಡೋದಕ್ಕೆ ಈಜಿ ಆಗುತ್ತೆ. ಚೆನ್ನಾಗಿ ಮಸಾಲೆನ ಇದರಲ್ಲಿ ತುಂಬಬಹುದು. ಅದಕ್ಕೋಸ್ಕರ ಈ ಸೈಜಲ್ಲಿ ಮಾಡಿದ್ದೇನೆ. ನೀವು ಬೇಕಂದರೆ ಸ್ವಲ್ಪ ಚಿಕ್ಕದು ಮಾಡಬಹುದು. ಈ ತರಹ ಪೀಸ್ ಮಾಡಿದ ಮೇಲೆ ಇದಕ್ಕೆ ಈ ತರಹ ನಡುವೆಯಿಂದ ಕಟ್ ಮಾಡ್ಕೊಳ್ಳಿ. ಒಂದೇ ಸೈಡಲ್ಲಿ ಕಟ್ ಮಾಡಿ ಈ ತರಹ ಪೂರ್ತಿಯಾಗಿ ಎರಡು ಭಾಗ ಮಾಡಬಾರ್ದು. ಈ ತರಹ ಇದರಲ್ಲಿ ಮಸಾಲೆನ ತುಂಬೋದಕ್ಕೋಸ್ಕರ ಈ ತರಹ ಕಟ್ ಮಾಡಿ ಒಂದೇ ಸೈಡಲ್ಲಿ ಸಾಕು. ಸೊ ಈ ತರಹ ನಾನು ಎಲ್ಲ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡೆ. ನಾವು ಈಗ ಮಸಾಲೆ ಹೇಗೆ ಮಾಡೋದಂತ ನೋಡೋಣ. ಮಸಾಲೆಗೆ ನಾನು 2 ಟೀ ಸ್ಪೂನ್ ಎಣ್ಣೆನ ಹಾಕಿದ್ದೇನೆ ಕಡಾಯಿಯಲ್ಲಿ. ಆಮೇಲೆ ಇಲ್ಲಿ ನಾನು 1 ಬೌಲಷ್ಟು ಶೇಂಗಾಕಾಳು, 1 ಬೌಲಷ್ಟು ಕೊಬ್ಬರಿ, 2 ದೊಡ್ಡ ಬೆಳ್ಳುಳ್ಳಿಯನ್ನು ಈ ತರಹ ತೆಗೆದುಕೊಂಡೇನೆ, ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು. ಈ ತರಹ ಈಗ ನಾವು ಶೇಂಗಾಕಾಳನ್ನು ಹುರಿದುಕೊಳ್ಳೋಣ, ಅಂದರೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈ ತರಹ ಫ್ರೈ ಮಾಡಿ ಆಗಿದೆ. ಕಲರ್ ಚೇಂಜ್ ಆದರೆ ಇದನ್ನು ಫ್ರೈ ಆಗಿದೆ ಅಂತ ತಿಳಿದುಕೊಳ್ಳಿ. ಈಗ ಇದರಲ್ಲಿ ಇದೇ ಎಣ್ಣೆಯಲ್ಲಿ ನಾವು ಕೊಬ್ಬರಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿ ಕೂಡ ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡ್ತಾ ಇರಿ. ನಾವು ಎಲ್ಲ ಈ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ತಾ ಇದ್ದೇವೆ. ಇದಕ್ಕೆ ಆಮೇಲೆ ನಾವು ಫ್ರೈ ಮಾಡೋ ಜರೂರತ್ತಿಲ್ಲ. ಅದಕ್ಕೋಸ್ಕರ ಈಗಲೇ ಇದು ಎಲ್ಲ ಫ್ರೈ ಮಾಡ್ಕೊಳ್ಳೋದು. ಉಳಿದಿದ್ದ ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಈ ತರಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗೆಲ್ಲ ಫ್ರೈ ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಇಡೋಣ. ಈಗ ಎಲ್ಲ ನಮ್ಮ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗಿದೆ ಫ್ರೆಂಡ್. ಇದಕ್ಕೆ ನಾವು ಈಗ ಮಿಕ್ಸರ್ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ಇದರಲ್ಲಿ ನೀರು ಹಾಕೋದಕ್ಕೆ ಬೇಡ. ನೀರು ಹಾಕಿದರೆ ಇದು ತುಂಬಾ ಸಾಫ್ಟಾಗಿ ಬರುತ್ತೆ. ನಮಗೆ ಅಷ್ಟು ಸಾಫ್ಟ್ ಬೇಡ. ನಮಗೆ ಗರಿ ಗರಿಯಾಗಿ ಈ ಮಸಾಲೆ ಬೇಕು. ಅದಕ್ಕೋಸ್ಕರ ನಾನು ಇದರಲ್ಲಿ ನೀರು ಹಾಕ್ತಾ ಇಲ್ಲ. ಇದನ್ನು 2ರಿಂದ 3 ಸಾರಿ ಹೀಗೆ ಮಿಕ್ಸರಿಗೆ ಹಚ್ಚಿದರೆ ಇದು ಈ ತರಹ ನೋಡಿ ಫ್ರೆಂಡ್, ಈ ತರಹ ಮಾಡ್ಕೊಳ್ಳಿ. ನಿಮಗೆ ರುಬ್ತಾ ಇಲ್ಲ ಅಂದರೆ ಸ್ವಲ್ಪ 1 ಟೀ ಸ್ಪೂನಷ್ಟು ನೀವು ನೀರು ಹಾಕಬಹುದು. ಬೆಟರ್ ನೀರು ಹಾಕದೇ ಇದ್ದರೆ ಬೆಟರು. ಸೊ ಇದನ್ನು ನಾವು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ. ಈ ತರಹ ರುಬ್ಬಿದ್ದು ಪ್ಲೇಟಲ್ಲಿ ತೆಗೆದುಕೊಂಡು ಇದರಲ್ಲಿ ಈಗ ನಾವು ಮಸಾಲೆ ಮಾಡೋಣ. ಎಣ್ಗಾಯಿಗೆ ಮಸಾಲೆ ತುಂಬ್ತೇವೆ, ಆ ಮಸಾಲೆ ಇದು. ಸೊ 1/2 ಟೀ ಸ್ಪೂನ್ ಅರಿಶಿನ ಹಾಕೋಣ. ಅಚ್ಚು ಖಾರದ ಪುಡಿ 2 ಟೀ ಸ್ಪೂನ್ ಹಾಕಿದೆ ಫ್ರೆಂಡ್. ಸಿಹಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದು ಮನೆ ಮಸಾಲೆ, ಇದನ್ನು ಹಾಕಿದೆ 1 ಟೀ ಸ್ಪೂನ್. ಸೊ ಇದನ್ನೆಲ್ಲ ಈಗ ಈ ತರಹ ಮಿಕ್ಸ್ ಮಾಡೋಣ. ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ತರಹ ರುಬ್ಕೊಂಡ್ರೆ ಹೀಗೆ ಇದು ಪೇಸ್ಟ್ ಆಗುತ್ತೆ. ಹೆಚ್ಚಾಗಿ ಇದರಲ್ಲಿ ನೀರು ಹಾಕಬಾರ್ದು. ನಮಗೆ ಇದೇ ತರಹ ಪೇಸ್ಟ್ ಬೇಕು. ಸೊ ಈಗ ಹೀರೆಕಾಯಿನ ತೆಗೆದುಕೊಂಡು ಇದರಲ್ಲಿ ಈ ಮಸಾಲೆಯನ್ನು ತುಂಬಿಕೊಳ್ಳೋಣ. ಈ ತರಹ ಗಟ್ಟಿಯಾಗಿ ದಬಾಯಿಸಿ ತುಂಬಿ, ಚೆನ್ನಾಗಿ ದಬಾಯಿಸಿ ತುಂಬಿದರೆ ಇದು ಪಲ್ಯ ಮಾಡೋ ಹೊತ್ತಲ್ಲಿ
ಕೆಳಗಡೆ ಬೀಳೋದಿಲ್ಲ, ಮಸಾಲೆ ಇದರಲ್ಲಿಯೇ ಇರುತ್ತೆ ಮತ್ತು ಎಣ್ಗಾಯಿ ತುಂಬಾ ಟೇಸ್ಟಿಯಾಗಿ ಬರೋದು. ಅದಕ್ಕೋಸ್ಕರ ಈ ತರಹ ದಬಾಯಿಸಿ ಈ ತರಹ ಮಸಾಲೆನ ಘಟ್ ಮಾಡಿದರೆ ಇದು ಟೇಸ್ಟಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್, ಈ ತರಹ ತುಂಬ್ಕೊಳ್ಳೋಣ. ಇದಕ್ಕೆ ಒಂದು 5 ನಿಮಿಷ ಹತ್ತುತ್ತೆ ತುಂಬೋದಕ್ಕೆ. ಈ ತರಹ ಚೆನ್ನಾಗಿ ಎಲ್ಲ ಕಡೆ ತುಂಬಿಕೊಂಡು ಈ ತರಹ ಪ್ಯಾಕ್ ಮಾಡಿ ಪೂರ್ತಿಯಾಗಿ. ಈ ತರಹ ಎಣ್ಗಾಯಿ ಮಾಡಿ ಪ್ರವಾಸಕ್ಕೆ ಹೋಗುವಾಗ ಮತ್ತು ಮಕ್ಕಳ ಟಿಫಿನ್ಗೋಸ್ಕರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಮಸಾಲೆ ಉಳಿದಿದ್ದನ್ನು ನಾವು ಅದೇ ಪಲ್ಯದಲ್ಲಿ ಹಾಕೋಣ, ಇದರಿಂದ ಗ್ರೇವಿ ತಯಾರಾಗುತ್ತೆ. ನಾವು ಈಗ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಈ ಪಾತ್ರೆಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒಂದು ಉಳ್ಳಾಗಡ್ಡಿನ ನಾನು ಕಟ್ ಮಾಡಿದ್ದೇನೆ ಚಿಕ್ಕ ಚಿಕ್ಕದಾಗಿ. ಈ ಉಳ್ಳಾಗಡ್ಡಿನ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಮಸಾಲೆ ಹಾಕಿ ನಾವು ನೀರು ಹಾಕ್ತೇವಲ್ಲ, ಅದಕ್ಕೋಸ್ಕರ ನಾನು ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದು. ನೀವು ಹಾಕಬಹುದು, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಫ್ರೆಂಡ್, ಗ್ರೇವಿಗೋಸ್ಕರ ಇದು. ಉಪ್ಪು ಹಾಕಿ ಇದರಲ್ಲಿ ಈ ಮಸಾಲೆ ಉಳಿದಿದ್ದ ಮಸಾಲೆನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಿಂದ ಗ್ರೇವಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಮಸಾಲೆ ಸ್ವಲ್ಪ ಉಳಿದ್ರೆ ಈ ತರಹ ಇದರಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಉಳಿದಿದ್ದ ಎಣ್ಗಾಯಿ ನಾವು ಇದರಲ್ಲಿ ಹಾಕೋಣ. ಹಾಕಿ ಸ್ವಲ್ಪ ಈ ತರಹ ಇದನ್ನು ಅಲುಗಾಡಿಸ್ಕೊಳ್ಳಿ, ಮಿಕ್ಸ್ ಮಾಡ್ತಾ ಹೋಗಿ. 1 ನಿಮಿಷಕ್ಕೋಸ್ಕರ ನಾವು ಫ್ರೈ ಮಾಡೋದಕ್ಕಾಗಿ ಇದನ್ನು ಮುಚ್ಚಳ ಮುಚ್ಚಿ ಇಡೋಣ. 1 ನಿಮಿಷ, ಹೆಚ್ಚಾಗಿ ಬೇಡ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಕಡಿಮೆ ಇರಲಿ, ಕೆಳಗಡೆ ಹತ್ತೋಕ್ಕೆ ಬೇಡ. ನಾವು ಇನ್ನೂ ನೀರು ಹಾಕಿಲ್ಲ ಇದಕ್ಕೆ. ಈಗ ನಾವು ಇದಕ್ಕೆ ನೀರು ಹಾಕೋಣ. ಒಂದು ಸೈಡಲ್ಲಿ ನೀರು ಬಿಸಿ ಮಾಡೋದಕ್ಕಿಟ್ಟಿದ್ದೇವೆ. ನಾನು 1 ರಿಂದ 1.5 ಗ್ಲಾಸ್ ನೀರು ಇದರಲ್ಲಿ ಹಾಕ್ತಾಯಿದ್ದೇನೆ, ಬಿಸಿ ಮಾಡಿದ ನೀರು. ಬಿಸಿ ನೀರೇ ಹಾಕಿ, ಎಣ್ಗಾಯಿಗೆ ತುಂಬಾ ಟೇಸ್ಟು ಬರುತ್ತೆ ಮತ್ತು ಕುದಿಯೋಕ್ಕೆ ಈಜಿ ಆಗುತ್ತೆ. ಈ ತರಹ ಇಷ್ಟು ನೀರು ಇಟ್ಟಿದ್ದೇನೆ ಫ್ರೆಂಡ್. ಈ ನೀರು ನೋಡಿ ಸ್ವಲ್ಪ ಹೊತ್ತಲ್ಲಿ ಈ ನೀರು ಕಡಿಮೆ ಆಗಿ ಹೋಗುತ್ತೆ. ಅಂದರೆ ಈ ತರಹ ಮುಚ್ಚಳ ಮುಚ್ಚಿ ಇಡಿ 1 ನಿಮಿಷ. ನೋಡಿ ಫ್ರೆಂಡ್, ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿವೆ. ಇನ್ನು ಎಣ್ಗಾಯಿ ಕುದ್ದಿಲ್ಲ, ಇದಕ್ಕೆ ಕುದಿಯೋಕ್ಕೆ ಇನ್ನೂ 2-3 ನಿಮಿಷ ಹತ್ತುತ್ತೆ. ಸೊ ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಇಡೋಣ. ಇದು ಕೆಳಗೆ ಹತ್ತುತ್ತೆ ಅಂತ ಚೆಕ್ ಮಾಡ್ತಾ ಇರಿ 1 ನಿಮಿಷಕ್ಕೊಮ್ಮೆ. ಹೀಗೆ ಸ್ವಲ್ಪ ಸ್ಪೂನ್ ಹಾಕಿ ಅಲುಗಾಡಿಸ್ತಾ ಇರಿ. ಸೊ ಫ್ರೆಂಡ್ಸ್, ನೋಡಿ ಹೀರೆಕಾಯಿ ಎಣ್ಗಾಯಿ ಈಗ ರೆಡಿಯಾಗಿದೆ. ಇದು ಕುದಿಯೋಕ್ಕೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇಡಿ. ಇದಕ್ಕೆ 8 ರಿಂದ 10 ನಿಮಿಷದಲ್ಲಿ ಇದು ಚೆನ್ನಾಗಿ ಈ ತರಹ ಕುದ್ದಿ ಬರುತ್ತದೆ. ಸೊ ಫ್ರೆಂಡ್ಸ್, ಇಂತಹದ್ದೇ ವೆರೈಟಿ ವಿಡಿಯೋಸ್ ಸ್ನ್ಯಾಕ್ಸ್ಗಳನ್ನು ನೋಡ್ತಾ ಇರೋದಕ್ಕಾಗಿ ಮಹಾರಾಷ್ಟ್ರದ ಪದ್ಧತಿ ಸ್ನ್ಯಾಕ್ಸ್ ಮತ್ತು ಪಲ್ಯನ ನೋಡೋದಕ್ಕೋಸ್ಕರ ನಮ್ಮ ಈ ಸಂಚತಾಸ್ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.